ನ್ಯೂಸ್ ಮಂಗಳೂರು. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಮೊಟ್ಟೆ ವ್ಯಾಪಾರಿಗಳಿಗೂ ತಟ್ಟಿದೆ. ಹಾವೇರಿಯಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆಗಳ ರಫ್ತು ಬಂದಾಗಿದ್ದು, ಕೋಳಿ ಫಾರ್ಮ್ ನಡೆಸ್ತಾ ಇರುವ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಕೋಳಿ ಫಾರ್ಮ್ ಮಾಲೀಕರಿಗೆ 80ರಿಂದ 1 ಲಕ್ಷ ರೂಪಾಯಿವರೆಗೆ ನಷ್ಟ ಆಗಿದೆ. ಯುದ್ಧ ನಿಲ್ಲೋವರೆಗೆ ನಷ್ಟ ತಪ್ಪಿದ್ದಲ್ಲ ಅಂತ ವ್ಯಾಪಾರಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಹಾವೇರಿ ನಗರದ ಹೊರಭಾಗದಲ್ಲಿರುವಂತಹ ಪತ್ರಿ ಪೋಲ್ಟ್ರಿ ಫಾರ್ಮ್ನಲ್ಲಿ ಇದ್ದೀನಿ. ಈ ಒಂದು ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಕೋಳಿ ಫಾರ್ಮ್ ಮಾಡಿ ಮೊಟ್ಟೆಗಳನ್ನು ಇಲ್ಲಿ ಮೊಟ್ಟೆಗಳು ಬರುತ್ತೆ. ಆ ಕೋಳಿ ಫಾರ್ಮ್ ಮುಖಾಂತರವಾಗಿ ಈ ಮೊಟ್ಟೆಗಳು ಬಂದಿರುವಂಥದ್ದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಂಥದ್ದಿತ್ತು. ಸಾಕಷ್ಟು ಕೋಟ್ಯಾಂತರ ಮೊಟ್ಟೆಗಳನ್ನು ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಯುದ್ಧದ ಪರಿಣಾಮದಿಂದಾಗಿ ಇವತ್ತು ಮೊಟ್ಟೆ ಉದ್ಯಮದ ಮೇಲೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ, ರಫ್ತಿನ ಮೇಲೆ ಹೊಡೆತ ಬಿದ್ದಿದೆ. ಇಲ್ಲಿ ನೋಡ್ಬೋದು ನೀವು, ಈಗ ಸುಮಾರು ಪ್ರತಿನಿತ್ಯ ಭಾರತದಿಂದ ಸುಮಾರು 80 ಲಕ್ಷ ಮೊಟ್ಟೆಗಳು ರಫ್ತಾಗ್ತಾ ಇತ್ತು. ಆದರೆ ಈಗ ರಫ್ತು ನಿಂತ್ಕೊಂಡಿದೆ. ಮತ್ತು ರಫ್ತು ನಿಂತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮೊಟ್ಟೆಯ ದರಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೋಳಿ ಫಾರ್ಮ್ನ ಮಾಲೀಕರು ಕೊಡ್ತಾ ಇದ್ದಾರೆ. ಮೊದಲು ಒಂದು ಮೊಟ್ಟೆಗೆ 5ರಿಂದ 6 ರೂಪಾಯಿ ಸಿಗ್ತಾ ಇತ್ತು ಇವರಿಗೆ, ಅಂದರೆ ಮಾರುವಂಥವ್ರಿಗೆ, ಹೋಲ್ಸೇಲ್ ಆಗಿ ಮಾರದಂಥ ಸಂದರ್ಭದಲ್ಲಿ, ಎಕ್ಸ್ಪೋರ್ಟ್ ಆಗುವಂಥ ಸಂದರ್ಭದಲ್ಲಿ. ಆದರೆ ಇವತ್ತು 4ರಿಂದ 4.5 ರೂಪಾಯಿಗೆ ಇವತ್ತು ಒಂದು ಮೊಟ್ಟೆಗೆ ಸಿಗುತ್ತೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಅನ್ನುವಂಥ ಮಾಹಿತಿನ ಕೊಡ್ತಾ ಇದ್ದಾರೆ. ಸುಮಾರು ಪ್ರತಿನಿತ್ಯ 1 ಲಕ್ಷ ರೂಪಾಯಿವರೆಗೂ ಕೂಡ ನಷ್ಟ ಆಗ್ತಾ ಇದೆ ಅನ್ನುವಂಥ ಮಾಹಿತಿನ ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಕಂಟೈನರ್ಗಳು ಕೂಡ ಬಂದಾಗಿದೆ. ಒಂದು ಕಡೆ ಬ್ಯಾಡಗಿ ಚಿಲ್ಲಿ ಮೆಣಸಿನಕಾಯಿ ಕಂಟೈನರ್ ಕೂಡ ಬಂದಾಗಿತ್ತು. ಕಂಟೈನರ್ಗಳಲ್ಲಿ ಸಾಗಿಸೋಕೆ ಆಗ್ತಾ ಇರಲಿಲ್ಲ. ಈಗ ಮೊಟ್ಟೆಗಳನ್ನು ಕೂಡ ಸಾಗಿಸೋಕೆ ಆಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಕೋಳಿ ಫಾರ್ಮ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಹೀಗೆ ಲಕ್ಷಾಂತರ ಮೊಟ್ಟೆಗಳು ಬರುತ್ತೆ ಪ್ರತಿನಿತ್ಯ. ಆ ಮೊಟ್ಟೆಗಳು ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು. ಆದರೆ ಇವತ್ತು ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಏನು ಮೊಟ್ಟೆ ರಫ್ತಾಗ್ತಾ ಇತ್ತು ಸರ್? ಇದು ಯಾವ್ಯಾವ ದೇಶಕ್ಕೆ ರಫ್ತಾಗ್ತದೆ ಸರ್? ಇದು ಮೊಟ್ಟೆ ಎಲ್ಲ ಈ ಅರಬ್ ಕಂಟ್ರೀಸ್ಗೆಲ್ಲ ನಾಮಕಲ್ ಮಾರ್ಕೆಟ್ ಇಂತ ಡೈಲಿ 80 ಲಕ್ಷದ ಮೇಲೆ ಮೊಟ್ಟೆ ಸೇಲ್ ಆಗ್ತಿತ್ತು. ಪರ್ ಡೇ ಕಂಟೈನರ್ ಆಗ್ತಿತ್ತು. ಈ ವಾರ ಸ್ಟಾರ್ಟ್ ಆಗಿರೋದಂತ ಎಕ್ಸ್ಪೋರ್ಟ್ ಎಲ್ಲ ನಿಂತ್ಕೊಂಡಿದೆ ಸರ್. ಈಗ ಎಷ್ಟು ಲಾಸ್ ಆಗ್ತದೆ ಸರ್ ನಿಮಗೆ? ಹೆಂಗೆ, ಯಾವ ರೀತಿ ಲಾಸ್ ಆಗ್ತದೆ ಅಂದ್ರೆ ನಮಗೆ ಮೊಟ್ಟೆ ರೇಟು ನಮಗೆ ಅವರೇಜ್ ರೇಟು 6 ರೂಪಾಯಿ ಎಲ್ಲ ಸಿಗ್ತಿತ್ತು. ಈಗ ಎಕ್ಸ್ಪೋರ್ಟ್ ಬಂದಾಗಿರೋದಂತ್ರ ಪ್ರೊಡಕ್ಷನ್ ಜಾಸ್ತಿ, ಕನ್ಸಂಪ್ಷನ್ ಕಮ್ಮಿ ಆಗಿರೋದಂತ್ರ ಮೊಟ್ಟೆ ಎಲ್ಲ ರೇಟ್ ಕಮ್ಮಿ ಮಾಡಿ ಮಾರ್ತಾ ಇದ್ದಾರೆ. ಮೊಟ್ಟೆ ರೇಟು ಸೇಲ್ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಈಗ ರೇಟ್ ಎಲ್ಲ 4 ರೂಪಾಯಿ 4.20 ರೂಪಾಯಿ ಸಿಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಇದೆ ಪವನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.